ನಮಸ್ಕಾರ ವೀಕ್ಷಕರೇ. ನೆನ್ನೆಯ ಸಂಚಿಕೆಯಲ್ಲಿ ರಾಮಾಯಣದ ಅರಣ್ಯಕಾಂಡದ ಬಗ್ಗೆ ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಕಿಷ್ಕಿಂಧ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ರಾಮ ಲಕ್ಷ್ಮಣರು ಸೀತೆಯನ್ನ ಅರಸುತ್ತಾ ಋಷ್ಯಮುಖ ಪರ್ವತಕ್ಕೆ ಹೋಗ್ತಾರೆ. ಅಲ್ಲಿ ಸುಗ್ರೀವ ವಾಸ ಮಾಡ್ತಾ ಇರ್ತಾನೆ. ತನ್ನ ಪಂಗಡಕ್ಕೆ ಸೇರದ ಇಬ್ಬರು ಬಂದಿರುವುದು ತಿಳಿದು ಅವನಿಗೆ ಚಿಂತೆ ಆಗುತ್ತೆ. ಕೂಡಲೇ ಹನುಮಂತನನ್ನ ಅವರಿಬ್ಬರ ಬಗ್ಗೆ ತಿಳಿದುಕೊಂಡು ಬರಲು ಕಳಿಸ್ತಾನೆ. ಹನುಮಂತನು ಕೂಡ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಅವರಿಬ್ಬರ ಬಗ್ಗೆ ತಿಳಿದುಕೊಳ್ಳಲು ಹೋಗ್ತಾನೆ. ರಾಮ ಲಕ್ಷ್ಮಣರ ನಿಜ ಸ್ವರೂಪ ಹಾಗೂ ಅವರ ಕಥೆಯನ್ನ ತಿಳಿದ ಕೂಡಲೇ ಹನುಮಂತ ಅವರ ಕಾಲಿಗೆ ಬಿದ್ದು ಪ್ರಣಾಮ ಸಲ್ಲಿಸ್ತಾನೆ. ಅವನು ಪ್ರಾರ್ಥಿಸುತ್ತಾ, ಶ್ರೀರಾಮದೇವ, ನಾನು ನಿನ್ನ ವಿನೀತ ಸೇವಕ ಹನುಮಂತ. ಕಪಿಗಳ ರಾಜನಾದ ಸುಗ್ರೀವನಿಗೆ ನಾನು ಮುಖ್ಯ ಸಹಾಯಕನಾಗಿದ್ದೇನೆ. ನನ್ನ ಒಡೆಯ ಸುಗ್ರೀವ ತೊಂದರೆಯಲ್ಲಿ ಸಿಲುಕಿದ್ದಾನೆ. ಅವನ ಅಣ್ಣ ವಾಲಿ ಅವನ ಕಿಷ್ಕಿಂಧ ರಾಜ್ಯವನ್ನು ಕಿತ್ತುಕೊಂಡಿದ್ದಾನೆ. ಜೊತೆಗೆ ಅವನ ಪತ್ನಿಯನ್ನು ಸೆಳೆದೊಯ್ದಿದ್ದಾನೆ. ಅವನ ಭಯದಿಂದ ನಾವೆಲ್ಲರೂ ಬಚ್ಚಿಟ್ಟುಕೊಂಡಿದ್ದೇವೆ. ದಯಮಾಡಿ ನಮ್ಮ ಜೊತೆ ಬನ್ನಿ. ಹಾಗೂ ಮಾತೆ ಸೀತೆಯನ್ನು ಹುಡುಕಲು ಖಂಡಿತ ಸುಗ್ರೀವ ದೊಡ್ಡ ಸಹಾಯ ಮಾಡಬಲ್ಲ ಎಂದು ಹೇಳಿದ. ಆಗ ಶ್ರೀರಾಮ, ಪ್ರಿಯ ಹನುಮಂತ, ನೀನು ನಿನ್ನ ರಾಜನ ಉತ್ತಮ ಪ್ರತಿನಿಧಿಯಾಗಿದ್ದೀಯ. ನಾವೇ ರಾಜನನ್ನು ಕಾಣಬೇಕೆಂದು ಬಯಸಿದ್ದೆವು. ನೀನು ಚಿಂತಿಸಬೇಡ, ಸುಗ್ರೀವನನ್ನು ಮತ್ತೆ ರಾಜನಾಗಿ ಮಾಡುತ್ತೇವೆ ಎಂದು ಹೇಳಿದ. ಆಗ ಹನುಮಂತ ಸಂತಸದಿಂದ, ಹಾಗೇ ಆಗಲಿ ಪ್ರಭುವೆ, ಬನ್ನಿ ಹೋಗೋಣ. ನೆಲದ ದಾರಿ ಬಹು ತ್ರಾಸದಾಯಕವಾಗಬಹುದು. ಹಾಗಾಗಿ ನೀವು ನನ್ನ ಹೆಗಲುಗಳ ಮೇಲೆ ಕುಳಿತುಕೊಳ್ಳಿ, ನಾನು ನಿಮ್ಮನ್ನು ಹೊತ್ತೊಯ್ಯುವೆ ಎಂದು ಹೇಳಿದ. ಹನುಮಂತ ರಾಮ ಲಕ್ಷ್ಮಣರನ್ನು ಒಂದು ತೋಟದಲ್ಲಿ ಇರಿಸಿದ. ಅವರನ್ನು ಭೇಟಿಯಾಗಲು ಸುಗ್ರೀವ ತನ್ನ ಮಂತ್ರಿಗಳೊಡನೆ ಅಲ್ಲಿಗೆ ಹೋಗ್ತಾನೆ. ರಾಮನನ್ನು ನೋಡಿದ ಕೂಡಲೇ, ಈ ನಿನ್ನ ವಿನೀತ ಭಕ್ತನಿಗೆ ನಿನ್ನ ಸೇವೆ ಮಾಡುವ ಅವಕಾಶ ದೊರೆತಿರುವುದು ನಿಜಕ್ಕೂ ನನ್ನ ಭಾಗ್ಯ ಅಂತ ಹೇಳ್ತಾನೆ. ಹಾಗೂ ಸೀತಾಮಾತೆಯನ್ನು ಯಾವುದೇ ಬೆಲೆ ತೆತ್ತಾದರೂ ಕಂಡುಹಿಡಿಯುತ್ತೇವೆ ಎಂದು ವಚನ ಕೊಡ್ತಾನೆ. ಹಾಗೂ ರಾಮ ಕೂಡ ಸುಗ್ರೀವನಿಗೆ ಹೀಗೆ ಹೇಳ್ತಾನೆ, ನಿನ್ನ ಸಿಂಹಾಸನವನ್ನು ನಿನ್ನ ಕೈಗೆ ಮರಳಿ ಒಪ್ಪಿಸುವುದು ನನ್ನ ಕರ್ತವ್ಯ ಅಂತ ಹೀಗೆ ವಚನ ಕೊಡ್ತಾನೆ. ರಾಮನ ಕತೆ ಕೇಳಿ ಸುಗ್ರೀವನಿಗೆ ಅಚಾನಕ್ಕಾಗಿ ಒಂದು ವಿಷಯ ಜ್ಞಾಪಕ ಬಂತು. ಅವನು ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಒಂದು ಸ್ತ್ರೀಯನ್ನು ಅಪಹರಿಸಿಕೊಂಡು ಹೋಗಿದ್ದನ್ನು ನೋಡಿದ. ಆ ಸ್ತ್ರೀ ಕೂಡ ರಾಮ ಲಕ್ಷ್ಮಣರ ಹೆಸರನ್ನು ಕೂಗುತ್ತಾ ತನ್ನ ಒಡವೆಗಳನ್ನು ಕೆಳಗೆ ಎಸೆಯುತ್ತಿದ್ದಳು. ಹಾಗಾದರೆ ಅದು ಸೀತಾಮಾತೆಯೇ ಇರಬೇಕು ಎಂದು ಹೇಳಿದ. ಹಾಗೂ ಆ ಒಡವೆಗಳನ್ನು ಸಹ ನಾವು ಎತ್ತಿಟ್ಟಿದ್ದೇವೆ, ಅದನ್ನು ನೀವು ನೋಡಬಹುದು ಎಂದು ಹೇಳಿದ. ಆಗ ಶ್ರೀರಾಮದೇವ ಒಡವೆಗಳು ಸೀತಾದೇವಿಯದ್ದೇ ಎಂದು ಗುರುತಿಸಿದ. ಆಗ ಸುಗ್ರೀವ ಅವರ ಪುಷ್ಪಕ ವಿಮಾನ ದಕ್ಷಿಣದ ಕಡೆ ಹೋಯಿತು ಎಂದು ಹೇಳಿದ. ರಾಮ ಸುಗ್ರೀವನಿಗೆ ಮೊದಲು ನಿನ್ನ ಸಮಸ್ಯೆಯನ್ನು ಬಗೆಹರಿಸೋಣ ಎಂದು ಹೇಳಿ ವಾಲಿಯೊಡನೆ ಯುದ್ಧ ಮಾಡಲು ಕಳುಹಿಸುತ್ತಾನೆ. ಆದರೆ ಸುಗ್ರೀವನಿಗೆ ವಾಲಿಯೊಡನೆ ಯುದ್ಧ ಮಾಡಲು ಬಹಳ ಭಯವಾಗುತ್ತಿತ್ತು. ಏಕೆಂದರೆ ವಾಲಿಗೆ ಒಂದು ವರದಾನ ದೊರೆತಿತ್ತು. ಏನೆಂದರೆ, ತನ್ನ ಎದುರು ಯಾರೇ ಯುದ್ಧ ಮಾಡಿದರೂ ಅವನ ಎದುರಾಳಿಯ ಅರ್ಧ ಶಕ್ತಿ ವಾಲಿಗೆ ಬಂದು ಬಿಡುತ್ತಿತ್ತು. ಹಾಗಾಗಿ ಸುಗ್ರೀವನಿಗೆ ಬಹಳ ಭಯವಾಗಿತ್ತು. ಆದರೂ ರಾಮನ ಮಾತನ್ನು ಮೀರಲಾರದೆ ವಾಲಿಯೊಡನೆ ಯುದ್ಧ ಮಾಡಲು ಹೋಗ್ತಾನೆ. ರಾಮನು ಕೂಡ ವಾಲಿಗೆ ಬಾಣ ಹೂಡಲು ಒಂದು ಮರದ ಹಿಂದೆ ಅವಿತಿರ್ತಾನೆ. ಬಹಳ ಹೊತ್ತು ಯುದ್ಧ ನಡೆದರೂ ಸಹ ರಾಮ ಬಾಣವನ್ನು ಹೂಡುವುದಿಲ್ಲ. ಅಲ್ಲಿ ಸುಗ್ರೀವ ಹೇಗೋ ತಪ್ಪಿಸಿಕೊಂಡು ರಾಮನ ಬಳಿ ಬಂದು ಕೇಳ್ತಾನೆ, ಯಾಕೆ ಇನ್ನು ಬಾಣವನ್ನು ಹೂಡಿಲ್ಲ ಎಂದು. ಆಗ ರಾಮ, ದೂರದಿಂದ ನೀವಿಬ್ಬರು ನೋಡಲು ಒಂದೇ ರೀತಿ ಇದ್ದೀರಿ, ಹಾಗಾಗಿ ನನಗೆ ಬಹಳ ಗೊಂದಲವಾಯಿತು ಅಂತ ಹೇಳ್ತಾನೆ. ಕೂಡಲೇ ತನ್ನ ಕೊರಳಲ್ಲಿದ್ದ ಹಾರವನ್ನು ಸುಗ್ರೀವನಿಗೆ ಹಾಕಿ ಯುದ್ಧ ಮಾಡಲು ಕಳುಹಿಸುತ್ತಾನೆ. ಸುಗ್ರೀವನು ಭಯದಲ್ಲಿ ಮತ್ತೆ ವಾಲಿಯೊಡನೆ ಯುದ್ಧ ಮಾಡಲು ಹೋದ. ರಾಮ ಮರದ ಹಿಂದಿನಿಂದ ಬಾಣವನ್ನು ಹೂಡಿ ವಾಲಿಯನ್ನು ಸಂಹಾರ ಮಾಡಿದ. ತನ್ನ ಕೊನೆಯ ಉಸಿರು ಎಳೆಯುತ್ತಿದ್ದ ವಾಲಿಯನ್ನು ರಾಮ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ. ವಾಲಿ ತನ್ನ ಸಾವೇಕೆ ಆಯಿತೆಂದು ಅರಿತುಕೊಂಡ. ನಂತರ ಸುಗ್ರೀವನನ್ನು ರಾಜನಾಗಿ ಹಾಗೂ ವಾಲಿಯ ಮಗ ಅಂಗದನನ್ನು ಯುವರಾಜನನ್ನಾಗಿ ಶ್ರೀರಾಮ ಘೋಷಿಸಿದ. ಸುಗ್ರೀವ ತನ್ನ ಪಟ್ಟಾಭಿಷೇಕಕ್ಕಾಗಿ ಶ್ರೀರಾಮನನ್ನು ತನ್ನ ಅರಮನೆಗೆ ಆಹ್ವಾನಿಸಿದ. ಆದರೆ ರಾಮ ತಾನು ವನವಾಸದಲ್ಲಿರುವ ಕಾರಣ ಯಾವುದೇ ಅರಮನೆಗೆ ಬರುವಂತಿಲ್ಲ ಎಂದು ಹೇಳಿದ. ಆದರೆ ಲಕ್ಷ್ಮಣನನ್ನು ಕಿಷ್ಕಿಂಧೆಗೆ ಕಳುಹಿಸಿಕೊಟ್ಟು ಅವನ ಸಂಪೂರ್ಣ ಪಟ್ಟಾಭಿಷೇಕದ ಕಾರ್ಯ ನಿರ್ವಹಿಸಲು ಹೇಳಿದ. ಲಕ್ಷ್ಮಣ ತನ್ನ ಕೈಯಾರೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದ.
ಸುಗ್ರೀವ ರಾಜನಾದ ಬಳಿಕ ತನ್ನ ಮೋಜುಗಳಲ್ಲಿ ಮುಳುಗಿ ಹೋದ ಹಾಗೂ ರಾಮನಿಗೆ ಕೊಟ್ಟ ವಚನವನ್ನು ಮರೆತು ಹೋದ. ಹನುಮಂತ ಬಹಳ ಬೇಸರದಿಂದ ಸುಗ್ರೀವನಿಗೆ ತನ್ನ ವಚನವನ್ನು ಜ್ಞಾಪಿಸಿದ. ಸುಗ್ರೀವ ಹನುಮಂತನಲ್ಲಿ ಕ್ಷಮೆ ಕೇಳಿ ಸೀತಾಮಾತೆಯನ್ನು ಹುಡುಕುವ ವ್ಯವಸ್ಥೆಯನ್ನು ಶುರು ಮಾಡಿದ ಹಾಗೂ ರಾಮನನ್ನು ಭೇಟಿ ಮಾಡಲು ಹೋದ. ಸುಗ್ರೀವನನ್ನು ನೋಡಿದ ಕೂಡಲೇ ರಾಮ ಬಹಳ ಸಂತಸಪಟ್ಟ ಹಾಗೂ ಅತಿ ಶೀಘ್ರವಾಗಿ ಸೀತೆಯನ್ನು ಹುಡುಕಿಕೊಡಲು ಕೇಳಿದ. ಆಗ ಸುಗ್ರೀವ, ದೇವಗೂಢಚಾರರನ್ನು ಎಲ್ಲಾ ಸ್ಥಳಗಳಲ್ಲಿಯೂ ಕಳುಹಿಸಲಾಗಿದೆ, ಆದರೆ ರಾವಣನು ದಕ್ಷಿಣ ಕಡೆ ಹೋಗುತ್ತಿರುವುದನ್ನು ನೋಡಿರುವುದರಿಂದ ನಾವು ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನಗಳನ್ನು ಮಾಡಬೇಕು. ಆದ್ದರಿಂದ ಜಾಂಬವಂತ, ಹನುಮಂತ, ನಲ, ನೀಲ ಮತ್ತು ಅಂಗದರಂತಹ ತಂಡ ಹಾಗೂ ಧೀರ ಕೋತಿಗಳ ಸೈನ್ಯ ಆ ಪ್ರದೇಶವನ್ನು ಶೋಧಿಸಲಿದೆ. ನಾವು ಸೀತಾಮಾತೆಯನ್ನು ಯಾವ ಬೆಲೆ ತೆತ್ತಾದರೂ ಕಂಡುಹಿಡಿಯುತ್ತೇವೆ ಎಂದು ಹೇಳಿದ. ಶ್ರೀರಾಮ ಹನುಮಂತನಿಗೆ ತನ್ನ ಉಂಗುರವನ್ನು ನೀಡುತ್ತಾ, ಪ್ರಿಯ ಹನುಮಂತ, ನನ್ನ ಸೀತೆಯ ಬಗ್ಗೆ ಮಾಹಿತಿ ತಂದುಕೊಡುವವನು ನೀನೇ ಎಂದು ನನಗೆ ಅನಿಸುತ್ತದೆ. ನನ್ನ ಪ್ರತಿನಿಧಿ ನೀನೆಂದು ತಿಳಿಸಲು ಈ ಉಂಗುರವು ಸಹಾಯಕ್ಕೆ ಬರುತ್ತದೆ ಎಂದು ಹೇಳಿದ. ಜಾಂಬವಂತನ ನಾಯಕತ್ವದಲ್ಲಿ ಕೋತಿಗಳು ಅಧಿಕೃತ ದಕ್ಷಿಣ ದಿಕ್ಕಿನತ್ತ ಹೊರಟಿತು. ಪ್ರತಿಯೊಂದು ಮೂಲೆ ಮೂಲೆಗಳನ್ನು, ಗುಹೆಯನ್ನು, ಆಳವಾದ ಕಮರಿಯನ್ನು, ಮರದ ಪೊಟ್ಟರೆ ಎನ್ನುವ ತಗ್ಗಿನಲ್ಲಿದ್ದ ಮರಳು ದಂಡೆಯನ್ನು ಶೋಧಿಸುತ್ತಿದ್ದರು. ಆದರೆ ದಿನಗಟ್ಟಲೆ ನಡೆದ ಬಿಡುವಿಲ್ಲದ ಶೋಧನೆ ಯಾವುದೇ ಗಣನಾತ್ಮಕ ಫಲಿತಾಂಶವನ್ನು ತಂದುಕೊಡಲಿಲ್ಲ. ಹಲವಾರು ಕಪಿ ಸೈನ್ಯ ಭರವಸೆ ಕಳೆದುಕೊಂಡರು. ಒಂದು ದಿನ ಕಪಿಗಳ ಪ್ರಮುಖ ತಂಡ ಪರಿಸ್ಥಿತಿಯನ್ನು ಅವಲೋಕಿಸಲು ಅಲ್ಲಿಯೇ ಒಂದು ಕಡೆ ಕುಳಿತುಕೊಳ್ತಾರೆ. ಅಲ್ಲಿಯೇ ದೂರದಲ್ಲಿ ಮುಪ್ಪು ತುಂಬಿದ ಹದ್ದೊಂದು ಇವರನ್ನೇ ನೋಡ್ತಾ ಇರುತ್ತೆ. ಅಲ್ಲಿ ಹನುಮಂತ ಎಲ್ಲಾ ಕಪಿಗಳಿಗೂ ರಾಮನ ದುರಂತ ಕಥೆಯನ್ನು ಹೇಳುವಾಗ ಜಟಾಯುವಿನ ಬಗ್ಗೆಯೂ ಹೇಳ್ತಾನೆ. ಜಟಾಯುವಿನ ಹೆಸರು ಕೇಳಿದ ಕೂಡಲೇ ಆ ಮುಪ್ಪು ತುಂಬಿದ ಹದ್ದು ಇವರ ಬಳಿ ಬಂದು, ಯಾರು ನೀವೆಲ್ಲ ಎಂದು ಕೇಳಿ ತಾನು ಜಟಾಯುವಿನ ಸಹೋದರ ಸಂಪತಿ ಎಂದು ಪರಿಚಯಿಸಿಕೊಳ್ತಾನೆ. ಆಗ ಜಾಂಬವಂತ ರಾಮನ ಕತೆ, ಸೀತೆಯ ಅಪಹರಣದ ಕಥೆಯನ್ನ ವಿವರವಾಗಿ ಹೇಳ್ತಾನೆ. ಸಂಪತಿ ತನ್ನ ಸಹೋದರನ ಸಾವಿಗೆ ದುಃಖ ಪಡುತ್ತಾ, ಅವನು ಲಂಕೆಯ ರಾಜ, ಲಂಕೆ ಅವನ ರಾಜಧಾನಿ, ಹಾಗಾಗಿ ಅವನು ಸೀತೆಯನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿರುತ್ತಾನೆ ಎಂದು ಹೇಳಿದ. ಈ ಮಾಹಿತಿ ತಿಳಿದ ಕೂಡಲೇ ಕಪಿಗಳಿಗೆ ಉತ್ಸಾಹವಾಯಿತು. ಕೂಡಲೇ ಸಮುದ್ರದತ್ತ ಬಹು ಬೇಗ ತಲುಪಿದರು. ಆದರೆ ಸಮುದ್ರದ ವಿಸ್ತಾರ ಉತ್ಸಾಹವನ್ನು ಒಮ್ಮೆಲೆ ತಗ್ಗಿಸಿತು. ಅಲ್ಲಿದ್ದ ನಲ, ನೀಲ ಮತ್ತು ಅಂಗದ ಒಂದು ಗುಂಪಾಗಿ ಸೇರಿಕೊಂಡು ಸಮುದ್ರವನ್ನು ಹಾರಿಯೇ ದಾಟಬೇಕು, ಆ ಕೆಲಸ ಮಾಡಬಲ್ಲ ಸಮರ್ಥರು ಯಾರು ಎಂದು ಚರ್ಚಿಸುತ್ತಿದ್ದರು. ಆಗ ನಲ, ನಾನು ಕೇವಲ 300 ಯೋಜನೆಗಳ ದೂರ ಹಾರಬಲ್ಲೆ ಎಂದು ಹೇಳಿದ. ನೀಲ, ನಾನು 400 ಯೋಜನೆಗಳು ಹಾರಬಲ್ಲೆ ಎಂದು ಹೇಳಿದ. ಅಂಗದ, 500 ಯೋಜನೆಗಳು ಹಾರಬಲ್ಲೆ ಎಂದು ಹೇಳಿದ. ಸಮುದ್ರ ಬಹಳ ದೊಡ್ಡದಾಗಿತ್ತು. ಆ ಸಮುದ್ರವನ್ನು ದಾಟಿದರೆ ಲಂಕೆಯಲ್ಲಿ ಸೀತಾಮಾತೆ ಇರುವರೆಂಬ ವಿಷಯ ತಿಳಿದ ನಂತರವೂ ನಮ್ಮಿಂದ ಏನು ಮಾಡಲಾಗುತ್ತಿಲ್ಲ ಎಂದು ಎಲ್ಲ ಕಪಿಗಳು ನಿರುತ್ಸಾಹಗೊಂಡರು. ಏನೋ ಹೊಳೆದು ಜಾಂಬವಂತ ಹನುಮಂತನ ಬಳಿ ಹೋದ. ವಾಯುಪುತ್ರನೇ, ಏನು ಯೋಚಿಸುತ್ತಿರುವೆ? ನಿನ್ನ ಜನ್ಮವಾಗಿರುವುದೇ ರಾಮನಿಗಾಗಿ. ನಿನ್ನಿಂದ ಮಾತ್ರವೇ ಈ ಕೆಲಸ ಮಾಡಲು ಸಾಧ್ಯ. ನೀನೇ ಈ ಸಮುದ್ರವನ್ನು ಹಾರಿ ಸೀತೆಯ ಬಳಿ ಹೋಗಬೇಕು ಎಂದು ಹೇಳಿದ. ಹನುಮಂತನಿಗೆ ಜಾಂಬವಂತನ ಯಾವುದೇ ಮಾತು ಅರ್ಥವಾಗಲಿಲ್ಲ. ಆಗ ಜಾಂಬವಂತ ವಿವರವಾಗಿ ಹೇಳಲು ಶುರು ಮಾಡಿದ. ನೀನು ಚಿಕ್ಕವನಾಗಿದ್ದಾಗ ಸೂರ್ಯನನ್ನು ಮಾವಿನ ಹಣ್ಣು ಎಂದು ತಿಳಿದು ಅದನ್ನೇ ನುಂಗಲು ಹೋಗಿದ್ದೆ. ಅಷ್ಟು ದೂರ ಹಾಗೂ ವೇಗವಾಗಿ ಹಾರಬಲ್ಲ ಕಪಿ ನೀನು ಎಂದು ಹೇಳಿದ. ಆದರೆ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ತುಂಟಾಟ ಬಹಳ ಹೆಚ್ಚಾಗಿ ಒಮ್ಮೆ ಒಬ್ಬ ಋಷಿವರ್ಯರ ತಪಸ್ಸನ್ನು ಭಂಗ ಮಾಡಿದೆ. ಅವರು ಕುಪಿತರಾಗಿ ನಿನಗೆ ನಿನ್ನ ಹಾರುವ ಶಕ್ತಿ ಮರೆತು ಹೋಗಲಿ ಎಂದು ಶಾಪ ಕೊಟ್ಟರು. ಆದರೆ ಅದು ಒಂದು ಮುಖ್ಯ ಕಾರಣಕ್ಕಾಗಿ ಬೇಕು ಎಂದಾಗ ನಿನಗೆ ಎಲ್ಲ ನೆನಪಾಗುತ್ತದೆ ಎಂದು ಹೇಳಿದರು. ಇದೇ ಆ ಮುಖ್ಯ ಕಾರ್ಯ ಹನುಮಂತ. ನೀನು ಈಗ ನಿನ್ನ ಶಕ್ತಿಯನ್ನು ಜ್ಞಾಪಿಸಿಕೊಳ್ಳಲೇಬೇಕು ಎಂದು ಹೇಳಿದ. ಹನುಮಂತ ಕೆಲವು ಕಾಲ ಕಣ್ಮುಚ್ಚಿ ತಪಸ್ಸು ಮಾಡಿದ. ನಂತರ ಅವನಿಗೆ ಎಲ್ಲ ವಿಷಯ ಜ್ಞಾಪಕಕ್ಕೆ ಬಂತು ಹಾಗೂ ಹಾರಲು ಸಿದ್ಧನಾದ. ಎಲ್ಲ ಕಪಿಗಳು ಅವನು ಸೀತಾಮಾತೆಯ ಬಗ್ಗೆ ತಿಳಿದುಕೊಂಡು ಬಂದೇ ಬರುವನೆಂದು ಆತುರದಿಂದ ಅದೇ ಸಮುದ್ರದ ತೀರದಲ್ಲಿ ಕಾಯುತ್ತಿದ್ದರು. ಇಲ್ಲಿಗೆ ರಾಮಾಯಣದ 4ನೇ ಕಾಂಡ ಅಂದರೆ ಕಿಷ್ಕಿಂಧ ಕಾಂಡ ಸಂಪೂರ್ಣವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಕಿಷ್ಕಿಂಧ ಕಾಂಡದ ಬಗ್ಗೆ ತಿಳಿದುಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ರಾಮಾಯಣದ ಸುಂದರ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ಜೈ ಶ್ರೀರಾಮ್.